ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ 4 ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪುತ್ತೂರು, ಬೆಳ್ತಂಗಡಿ, ಕಡಬ, ಸುಳ್ಯ ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಮತ್ತೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಇರುತ್ತೆ. 4 ತಾಲೂಕುಗಳು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಅತಿ ಹೆಚ್ಚು ಮಳೆಯಾಗುವ ಸಂಭವ ಇರೋದ್ರಿಂದ 4 ತಾಲೂಕುಗಳಲ್ಲಿ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ನಾಳೆ ರಜೆ ಘೋಷಿಸಿರೋದು. ಪುತ್ತೂರು, ಬೆಳ್ತಂಗಡಿ, ಕಡಬ, ಸುಳ್ಯ ಈ ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಿರೋದು. ಅಂಗನವಾಡಿಗಳು, ಶಾಲೆಗಳು, ಕಾಲೇಜುಗಳು ಎಲ್ಲವೂ ಕೂಡ ನಾಳೆ ತೆರೆಯೋದಿಲ್ಲ. ಯಾಕಂದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗೋ ಸಾಧ್ಯತೆ ಇರೋದ್ರಿಂದಾಗಿ ಜಿಲ್ಲಾಡಳಿತ ಕೈಗೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಇದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಸಂಜೆಯಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ಸಂಗಮ್ ವಿಹಾರದಲ್ಲಿ ರಸ್ತೆಗಳೆಲ್ಲ ನದಿಯಾಗೋಗಿದೆ. ಸವಾರರಂತೂ ಆ ಜಲಾವೃತ ಆಗಿರೋ ರಸ್ತೆಯಲ್ಲಿ ಓಡಾಡೋದಕ್ಕೆ ಪರದಾಡ್ತಿದ್ದಾರೆ. ಈ ಥರ ಬೈಕ್ಗಳು ಆಲ್ಮೋಸ್ಟ್ ಸಂಪೂರ್ಣ ಮುಳುಗಡೆ ಹಂತಕ್ಕೆ ಬಂದಿದೆ. ದೆಹಲಿಯಲ್ಲಿ ಮಳೆಯಿಂದ ಕಳೆದ 24 ಗಂಟೆಯಲ್ಲಿ 9 ಮನೆ ಕುಸಿದು ಹೋಗಿದೆ. 16ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ. ಮನೆ ಮೇಲೆ ಮರ ಬಿದ್ದು ಸಿಲುಕಿದ್ರು 3 ಅವರನ್ನು ರಕ್ಷಿಸಲಾಗಿದೆ. ಈ ರೀತಿ ಸಾಲು ಸಾಲು ಅವಾಂತರಗಳಾಗೋಗಿದೆ. ಮತ್ತೊಂದು ಕಡೆ ಮಾಡೆಲ್ ಟೌನ್ ಹಾಲ್ನಲ್ಲಿ ಕಾಂಪೌಂಡ್ ಕುಸಿದು ಒಂದು 8-9 ಬೈಕ್ಗಳು ಅಲ್ಲಿ ನಿಂತಿದ್ದೆಲ್ಲ ಜಖಮಾಗೋಗಿದೆ. ನಿರಂತರವಾಗಿ ಆಗ್ತಾ ಇರುವಂಥ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.